ತಮ್ಮ ತಾಲೂಕುಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ರಾಜ್ಯ ಸರ್ಕಾರ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾರ್ಯಕರ್ತರುಗಳೇ ಆರೋಪ ಮಾಡ್ತಿದ್ದಾರೆ. ಅದರ ಸಾಧಕ ಬಾಧಕಗಳು, ಅದರಿಂದ ಅಭಿವೃದ್ಧಿ ಮೇಲೆ ಆಗುವ ಸಕಾರಾತ್ಮಕವಾಗಲಿ ನಕಾರಾತ್ಮಕವಾಗಲಿ ಯಾವುದೇ ಪರಿಣಾಮದ ಬಗ್ಗೆ ತಿಳ್ಕೋಬೇಕಾಗಿತ್ತು ಅವರು. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದು ಭಾಷಣ ಮಾಡುವಂಥ ವೇಳೆಯಲ್ಲಿ ಇದೊಂದು ರೇವಡಿ ಕಲ್ಚರ್ ಅಂತ ಹೇಳಿದರು. ಫ್ರೀ ಬೀಸ್ ಕೊಟ್ಟು ಜನರನ್ನ ಸೋಂಬೇರಿಗಳಾಗಿ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಅಂತಲೂ ಹೇಳಿದ್ರು. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಮೋದಿಯವರು ರೇವಡಿ ಕಲ್ಚರ್ ಅಂತ ಟೀಕೆ ಮಾಡಿದ್ರು. ಅದಾದ ಒಂದೇ ತಿಂಗಳು 2 ತಿಂಗಳಲ್ಲಿ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಯೋಜನೆ ಅಂತ ಹೆಣ್ಮಕ್ಳಿಗೆ 1,200 ರೂಪಾಯಿನೋ 1,500 ರೂಪಾಯಿನೋ ಕೊಡೋದನ್ನು ಇದು ಮಾಡಿದ್ರು. ಈಗ ಅದಕ್ಕೆ ರಾಜ್ಯ ಸರ್ಕಾರದ ಸಾಲ ಜಾಸ್ತಿ ಆಗಿದೆ. ಈಗ 6 ಲಕ್ಷ ಕೋಟಿಗೂ ಅಧಿಕ ಸಾಲ ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿದೆ. ಆದರೆ ಎಷ್ಟು ಒಟ್ಟು ಸಾಲ ಇದೆಯೋ ಅದು ನಮ್ಮ ರಾಜ್ಯದ GSDPಗೆ 25% ಒಳಗಡೆನೇ ಇದೆ. ಈ ಫ್ರೀ ಬೀಸ್ಗಳನ್ನು ಕೊಟ್ಟು ಇನ್ನೊಂದು ರೀತಿಯಲ್ಲಿ ಬೆಲೆ ಜಾಸ್ತಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಒಂದು ಚೂರು ಜವಾಬ್ದಾರಿ ಇಲ್ಲದೆ ಇರೋ ಮೀಡಿಯಾಗಳು ಮಾಡಿರ್ತಕ್ಕಂಥ. ಸರ್, ನೀವು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ? ಡೌಟೇ ಇಲ್ಲ, ನಾನು ನೇರವಾಗಿ ಆರೋಪ ಮಾಡ್ತೀನಿ. ಗೋಧಿ ಮೀಡಿಯಾಗಳು ನಮ್ಮ ರಾಜ್ಯದಲ್ಲಿ ಕನ್ನಡ ಚಾನೆಲ್ಗಳೇ ಇದನ್ನು ಮಾಡಿರ್ತಕ್ಕಂಥ ಒಂದು ಬೇಜವಾಬ್ದಾರಿಯುತ ಕೆಲಸ. ಇನ್ನು ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದವರೇ, ಅವರು ನಮ್ಮ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಲೂ ಹೇಳ್ಬಿಟ್ರು. ಸಮಾಜದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡೋದ್ರ ಬದಲು ಭಗವದ್ಗೀತೆನ ಪಠ್ಯಪುಸ್ತಕದಲ್ಲಿ ಸೇರಿಸ್ಬಿಟ್ರೆ ಹೊಟ್ಟೆ ತುಂಬುತ್ತಾ ಅಂತ ಮಾತಾಡಿದ್ದವರು ಈಗ ಅದನ್ನು ಸೇರಿಸಬೇಕು ಅಂತ ಮಾತಾಡ್ತಾ ಇದ್ದಾರೆ. ವೀಕ್ಷಕರೇ ನಮಸ್ಕಾರ. ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಚರ್ಚೆಯ ವಿಷಯ ಏನು ಅಂದರೆ ಗ್ಯಾರಂಟಿ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಕಳೆದಿದೆ. ಈ 2.5 ವರ್ಷದಲ್ಲಿ ಅಧಿಕಾರಕ್ಕೆ ಬರುವಾಗ ತನ್ನ ಪ್ರಣಾಳಿಕೆಯಲ್ಲಿ 5 ಪಂಚ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಆಶ್ವಾಸನೆಯನ್ನು ನೀಡಿತ್ತು. ಅದೇ ರೀತಿ ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಗಿದೆ. ಈಗ ಆ ಗ್ಯಾರಂಟಿಗಳಿಗೆ 2.5 ವರ್ಷಗಳಾಗಿದೆ. ಈ ಗ್ಯಾರಂಟಿಗಳು ಇರುವ ಈ ಹೊತ್ತಿನಲ್ಲಿ ಒಂದು ಕಡೆ ರಾಜ್ಯ ದಿವಾಳಿ ಆಯಿತು ಅನ್ನುವ ಒಂದು ಕಡೆ ಚರ್ಚೆಗಳು ನಡೀತಾ ಇದ್ದರೆ, ಗ್ಯಾರಂಟಿಗಳಿಂದ ರಾಜ್ಯದ ಜನರ ಅಭಿವೃದ್ಧಿ ಆಗಿದ್ದಾರೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಇನ್ನೊಂದು ಕಡೆ ಮಾಧ್ಯಮಗಳು, ಬಹಳ ಮುಖ್ಯ ರೋಲ್ ಪ್ಲೇ ಮಾಡಬೇಕಾದ ಮಾಧ್ಯಮಗಳು ಫ್ರೀ ಬೀಸನ್ನು ಕೊಟ್ಟು ಜನರನ್ನು ಸೋಂಬೇರಿಗಳನ್ನಾಗಿ ರಾಜ್ಯ ಸರ್ಕಾರ ಮಾಡ್ತಿದೆ ಅಂತ ಕೆಲ ಮಾಧ್ಯಮಗಳು ಚಿತ್ರಿಸ್ತಿದ್ದಾರೆ. ಇವೆಲ್ಲದರ ಕುರಿತು ಇವತ್ತು ಚರ್ಚೆಯನ್ನು ಮಾಡೋಣ. ಇವತ್ತು ನಮ್ಮ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ BC ಬಸವರಾಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇ ಪ್ರಶ್ನೆ, ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಯಿತು ಅನ್ನುವ ಚರ್ಚೆ ಒಂದು ಕಡೆ, ಇನ್ನೊಂದು ಆರ್ಥಿಕ ತಜ್ಞರು ರಾಜ್ಯದ ಜನರು ಅಭಿವೃದ್ಧಿಯಾಗಿದ್ದಾರೆ ಅಂತ ಒಂದು ವರದಿ. ಇವೆರಡನ್ನ ನೋಡಿದಾಗ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ಅನಿಸುತ್ತೆ ಸರ್ ನಿಮಗೆ? ರಾಜ್ಯದ ಪರಿಸ್ಥಿತಿ ಒಂದೇ ಮಾತಲ್ಲಿ ಹೇಳೋದಾದರೆ 2.5 ವರ್ಷ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ. ಪ್ರತಿ ವರ್ಷ 51,000 ಕೋಟಿಯಷ್ಟು ಹಣವನ್ನು 5 ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಈ 2.5 ವರ್ಷಗಳಲ್ಲಿ ಏನು ಒಟ್ಟು 1 ಲಕ್ಷ ಕೋಟಿಗಿಂತ ಒಂದು ಮಟ್ಟದ ಹೆಚ್ಚಿನ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದೆಯೋ ರಾಜ್ಯ ಸರ್ಕಾರ, ಇದರಿಂದ ರಾಜ್ಯದ ಒಟ್ಟು ಅಭಿವೃದ್ಧಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟು ಮಾಡಿದೆ ಅನ್ನೋದನ್ನು ಅಂಕಿಅಂಶಗಳ ಸಮೇತ ಯಾವುದೇ ಸಂಶಯ ಇಲ್ಲದೆ ಹೇಳ್ಬೋದು. ಸರ್, ರಾಜ್ಯ ಸರ್ಕಾರದ ಬಜೆಟ್ ಇರೋದೇ 4 ಲಕ್ಷ ಕೋಟಿ. ಅದರಲ್ಲಿ 52,000 ಕೋಟಿಯಷ್ಟು ಹಣವನ್ನು ಗ್ಯಾರಂಟಿಗಳಿಗೆ ವೆಚ್ಚ ಮಾಡಿದ್ರೆ, ಇದರಲ್ಲಿ ತಮ್ಮ ತಾಲೂಕುಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ರಾಜ್ಯ ಸರ್ಕಾರ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾರ್ಯಕರ್ತರುಗಳೇ ಆರೋಪ ಮಾಡ್ತಿದ್ದಾರೆ. ಈಗ ಇದನ್ನು ನಾವು ಯಾವ ರೀತಿ ನೋಡಬೇಕು? ಇರುವ 4 ಲಕ್ಷ ಕೋಟಿಯಲ್ಲಿ 52,000 ಕೋಟಿಯಷ್ಟು ಗ್ಯಾರಂಟಿಗಳಿಗೆ ವೆಚ್ಚ ಮಾಡೋದನ್ನು 51,000 ಕೋಟಿಯಷ್ಟು ಹತ್ತಿರ ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ. ಇದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಇರೋದ್ರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಾ ಇಲ್ಲ. ಅಭಿವೃದ್ಧಿ ಅಂದರೆ ರಸ್ತೆ ಮಾಡೋದಾಗಿರ್ಬೋದು, ರಸ್ತೆ ಗುಂಡಿ ಮುಚ್ಚೋದಾಗಿರ್ಬೋದು, ಇನ್ಯಾವುದೇ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು, ಈ ರೀತಿ ಅಭಿವೃದ್ಧಿ ಯೋಜನೆಗಳನ್ನ ಮಾಡಲಿಕ್ಕೆ ಹಣ ಇಲ್ಲ ಅನ್ನುವ ಒಂದು ಪ್ರಚಾರವನ್ನು ಮೀಡಿಯಾಗಳ ಕಡೆಯಿಂದ ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚಿನ ದುರಂತ ಅಂತಂದರೆ ಶಾಸಕರಾಗಿರೋ ಕೆಲವರು, ಅನೇಕ ಮಂದಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿರೋರೇನೆ ಈ ಗ್ಯಾರಂಟಿ ಯೋಜನೆಗಳು ಬಂದಿದ್ದಕ್ಕೆ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಮಾತಾಡಿರೋದು ನಾವು ನೋಡಿದ್ದೀವಿ. ಇದು ಅವರ ತಿಳುವಳಿಕೆಯ ಕೊರತೆಯನ್ನು ಮಾತ್ರ ತೋರಿಸುತ್ತೆ. ಜನಪ್ರತಿನಿಧಿಗಳಾಗಿದ್ದಾಗ ಅಟ್ಲೀಸ್ಟು ತಮ್ಮದೇ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಜಾರಿ ಮಾಡಿದ್ದಾಗ ಅದರ ಸಾಧಕ ಬಾಧಕಗಳು, ಅದರಿಂದ ಅಭಿವೃದ್ಧಿ ಮೇಲೆ ಆಗುವ ಸಕಾರಾತ್ಮಕವಾಗಲಿ ನಕಾರಾತ್ಮಕವಾಗಲಿ ಯಾವುದೇ ಪರಿಣಾಮದ ಬಗ್ಗೆ ತಿಳ್ಕೋಬೇಕಾಗಿತ್ತು ಅವರು. ಅದನ್ನು ಸರಿಯಾಗಿ ತಿಳ್ಕೊಳ್ದೇನೆ ಈ ಕೆಲವು ಗೋಧಿ ಮೀಡಿಯಾಗಳು ಈ ಜನರಲ್ಲಿ ಒಂದು ಸಾಮಾನ್ಯ ಕೆಲವು ವಿಷಯಗಳು ತಪ್ಪು ಭಾವನೆ ಮಾಡಿರ್ತದಲ್ಲ, ಅದು ಹೆಂಗೆ ಅಂದರೆ ಯಾವುದೋ ಒಂದನ್ನು ಫ್ರೀಯಾಗಿ ಕೊಟ್ಟ ತಕ್ಷಣ ಜನ ಸೋಮಾರಿಗಳಾಗ್ಬಿಡ್ತಾರೆ ಅನ್ನೋ ತಪ್ಪು ಭಾವನೆ ಜನರಲ್ಲಿ ಇರುತ್ತೆ. ಅದು ತಪ್ಪಲ್ಲ, ಬೇರೆ ಬೇರೆ ಕಾರಣದಿಂದ ಇರುತ್ತೆ. ಅದನ್ನೇ ಮತ್ತಷ್ಟು ಆ ತಪ್ಪು ಭಾವನೆಯನ್ನು ಮತ್ತಷ್ಟು ಬೆಳೆಸೋ ಕೆಲಸವನ್ನು ಮೀಡಿಯಾಗಳು ಕೆಲವು ಮಾಡ್ತಾರೆ. ಕೆಲವು ಜವಾಬ್ದಾರಿ ಇಲ್ಲದೆ ಇರೋ ಮೀಡಿಯಾಗಳು ಅದನ್ನೇ ಈ ರಾಜಕಾರಣಿಗಳಾಗಿರೋರು, ಜನಪ್ರತಿನಿಧಿಗಳಾಗಿರೋರು ಅದನ್ನೇ ನಂಬಿಕೊಂಡು ಇವರು ಅದೇ ಥರ ಮಾತಾಡ್ತಾ ಇರೋದು, ಇವರು ಅದೇ ಥರ ಭಾವಿಸಿರೋದು ಅವರ ಬೇಜವಾಬ್ದಾರಿತನ ಅಂತಲೇ ಹೇಳ್ಬೇಕಾಗ್ತದೆ.
ಸರ್, ಇನ್ನು ನೀವು ಗಮನಿಸಿರ್ಬೋದು, ಏನು 2023ರ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬಂದು ಭಾಷಣ ಮಾಡುವಂಥ ವೇಳೆಯಲ್ಲಿ ಇದೊಂದು ರೇವಡಿ ಕಲ್ಚರ್ ಅಂತ ಹೇಳಿದರು. ಫ್ರೀ ಬೀಸ್ ಕೊಟ್ಟು ಜನರನ್ನು ಸೋಂಬೇರಿಗಳಾಗಿ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಅಂತಲೂ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದವರೇ, ಅವರು ನಮ್ಮ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಲೂ ಹೇಳ್ಬಿಟ್ರು. ಸೊ ಇವತ್ತು ನೀವು ಹೇಳ್ತಿದ್ದೀರಾ ರಾಜ್ಯ ಅಭಿವೃದ್ಧಿ ಆಗಿದೆ ಗ್ಯಾರಂಟಿಗಳಿಂದ ಅಂತೀರಾ. ಈಗ BJP ಅವ್ರು ಹೇಳ್ತಾರೆ ಇದರಿಂದ ದಿವಾಳಿ ಆಗಿದೆ ಅಂತ. ಇದನ್ನ ಈ ಕಾಂಟ್ರಡಿಕ್ಷನ್ನ ಹೆಂಗೆ ನೋಡ್ಬೇಕು ನಾವು? ಇಲ್ಲ, ಮೊದಲನೇದಾಗಿ ಮೋದಿ ಅವರು ಏನು ಹೇಳಿದ್ರಲ್ಲ, ರೇವಡಿ ಕಲ್ಚರ್ ಅಂತ. ಯಾವಾಗ ಹೇಳಿದ್ರು? 2023 ಜೂನ್ ಜುಲೈ ತಿಂಗಳಲ್ಲಿ, ಯಾವಾಗ ಕರ್ನಾಟಕದಲ್ಲಿ ಆಗ್ತಾನೆ ಬಂದಿದೆ ಅಂತ ಕಾಂಗ್ರೆಸ್ ಸರ್ಕಾರ ಮಹಿಳಾ ಶಕ್ತಿ ಯೋಜನೆಯನ್ನು ಏನು ಜಾರಿಗೆ ಇರ್ತಂತೋ ಆ ಟೈಮ್ನಲ್ಲಿ ಅವರು ಬಹುಶಃ ಹೇಳಿದ್ದು ರೇವಡಿ ಕಲ್ಚರ್ ಅಂತ ಹೇಳಿದ್ರು. ಅದು ನರೇಂದ್ರ ಮೋದಿಯವರು ಈ ರೀತಿ ಒಂದು ಜವಾಬ್ದಾರಿ ಇಲ್ಲದೆ ಮತ್ತು ಯಾವುದೇ ವಿಷಯವನ್ನು ಸರಿಯಾಗಿ ಆಳವಾಗಿ ತಿಳ್ಕೊಳಕ್ಕೆ ಹೋಗದೆ, ಅದರಲ್ಲೂ ಆರ್ಥಿಕ ಅಭಿವೃದ್ಧಿ ಅಂತ ವಿಚಾರಗಳಾಗಲಿ, ಈ ಥರ ಬೇರೆ ಯಾವುದೇ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಆಳವಾಗಿ ತಿಳ್ಕೊಳಕ್ಕೆ ಹೋಗ್ದೇ ಈ ರೀತಿ ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋದಕ್ಕೆ ಮಾತ್ರನೇ ಮಾತಾಡುವಂಥದ್ದು ನಾವು ನೋಡಿದ್ದೀವಿ. ಮತ್ತು ಭಯಂಕರವಾಗಿ ಟೀಕೆ ಮಾಡಿಬಿಟ್ಟು ಆಮೇಲೆ ಅದೇ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಯಾವುದೇ ಸಂಕೋಚ ಇಲ್ಲದೆ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಮೋದಿಯವರು ರೇವಡಿ ಕಲ್ಚರ್ ಅಂತ ಟೀಕೆ ಮಾಡಿದ್ರು. ಅದಾದ ಒಂದೇ ತಿಂಗಳು 2 ತಿಂಗಳಲ್ಲಿ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಯೋಜನೆ ಅಂತ ಹೆಣ್ಮಕ್ಳಿಗೆ 1,200 ರೂಪಾಯಿನೋ 1,500 ರೂಪಾಯಿನೋ ಕೊಡೋದನ್ನು ಇದು ಮಾಡಿದ್ರು. ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು, ಹರಿಯಾಣದಲ್ಲಿ ಅನೌನ್ಸ್ ಮಾಡಿದ್ರು. ಬಿಹಾರದಲ್ಲಂತೂ ಯಾವ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋಕ್ಕೆ 1 ವಾರ ಇದ್ದಾಗ ಪ್ರತಿ ಮಹಿಳೆಗೆ ಅಲ್ಲಿ 10,000 ರೂಪಾಯಿ ಕೊಟ್ಟಿರೋದಲ್ಲದೆ ಮುಂದಕ್ಕೆ ಅದನ್ನ ಇನ್ನೂ 1,90,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಲ್ಲದೇ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಶುರುವಾದ ಮೇಲೆ ಕೂಡ ಅವ್ರ ಅಕೌಂಟ್ಗಳಿಗೆ ಹಣ ಹೋಗ್ತಾನೆ ಇತ್ತು. ಎಲೆಕ್ಷನ್ ಕಮಿಷನ್ ನೋಡ್ಕೊಂಡು ಸುಮ್ಮನೆ ಇತ್ತು. ಮೋದಿಯವರು ಇದನ್ನು ತಾವೇ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಮಾಡಿದ್ರು. ಇದನ್ನು ಮಾಡಿದಂಥವ್ರು ಅಟ್ಲೀಸ್ಟು ತಾನು ಕರ್ನಾಟಕದ ರಾಜ್ಯದ ವಿಷಯದ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ರೇವಡಿ ಕಲ್ಚರ್ ಅಂತ ಮಾತಾಡ್ಬಿಟ್ಟಿದ್ದೆ. ಆಮೇಲೆ ನಂಗೆ ರಿಯಲೈಸ್ ಆಗಿದೆ, ಈಗ ಮೋದಿ ಯಾವುದೋ ಒಂದು ರಾಜ್ಯದಲ್ಲಿ ಈ ಥರ ಯೋಜನೆಗಳನ್ನ ಅವರು ಮಾಡ್ತಾ ಇದ್ದಾರೆ ಅಂದಮೇಲೆ ಒಬ್ಬ ಪ್ರಧಾನಿಯಾಗಿ ನೋಡಿದಾಗ ಒಳ್ಳೇದಾಗಿದ್ರೆ ಮಾತ್ರನೇ ಮಾಡ್ಬೇಕು, ಅವ್ರು ಒಳ್ಳೇದಾಗ್ತಾ ಇದೆ ಅಂತ ಅರ್ಥ. ಹಂಗಿದ್ದಾಗ ಅವ್ರು ಅಟ್ಲೀಸ್ಟ್ ಹೇಳ್ಬೇಕಾಗಿತ್ತು, ನಾನು ಮಾತಾಡಿದ್ದು ಅದು ತಪ್ಪು ತಿಳುವಳಿಕೆಯಿಂದ ಮಾತಾಡಿದ್ದೆ, ರಾಜಕೀಯ ಕಾರಣದಿಂದ ಮಾತಾಡಿದ್ದೆ ಅಂತ. ಅದನ್ನು ನಾವು ಯಾವ್ದು ಮೋದಿಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಡಿ. ಸೊ ಇನ್ನು ಕುಮಾರಸ್ವಾಮಿಯವರು ಅಕಸ್ಮಾತ್ BJP ಜೊತೆ ಸೇರದೇ ಆಗಿದ್ದಿದ್ರೆ, ಅಥವಾ ಅವ್ರದ್ದೇ ಪಕ್ಷ ಏನಾದರೂ ಅಧಿಕಾರದಲ್ಲಿದ್ದು ಇದೇ ಥರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ದಿದ್ರೆ, ಕುಮಾರಸ್ವಾಮಿಯವರು ಕಾಂಗ್ರೆಸ್ನವ್ರು ಕೆಲವರು, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಈ ರೀತಿಯ ಕೆಲವರು ಮಾತ್ರ ಅತ್ಯಂತ ಸಮರ್ಥಿಸ್ಕೊಳ್ತಾರಲ್ಲ ಗ್ಯಾರಂಟಿ ಯೋಜನೆಗಳನ್ನ, ಅವ್ರಿಗಿಂತ ಇನ್ನೂ 5-6 ಪಟ್ಟು ಹೆಚ್ಚಿನ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥಿಸ್ಕೊಳ್ತಾ ಇದ್ರು ಕುಮಾರಸ್ವಾಮಿಯವರು. ಮತ್ತು BJPಯವರು, ಮೋದಿಯವರು ಏನು ಅಥವಾ ಮೀಡಿಯಾಗಳೇನು ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸ್ತಾ ಇದ್ದಾವಲ್ಲ, ಅದಕ್ಕೆ ಅತ್ಯಂತ ತೀಕ್ಷ್ಣವಾಗಿ ಕುಮಾರಸ್ವಾಮಿ ಉತ್ತರ ಕೊಟ್ಟಿರ್ತಿದ್ರು. ಯಾಕೆಂದರೆ ಕುಮಾರಸ್ವಾಮಿಯವ್ರು ನೋಡಿದ್ದೀವಿ, ಏನೋ 2 ವರ್ಷಗಳ ಹಿಂದೆ ಸಮಾಜದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡೋದ್ರ ಬದಲು ಭಗವದ್ಗೀತೆನ ಪಠ್ಯಪುಸ್ತಕದಲ್ಲಿ ಸೇರಿಸ್ಬಿಟ್ರೆ ಹೊಟ್ಟೆ ತುಂಬುತ್ತಾ ಅಂತ ಮಾತಾಡಿದ್ದವರು ಈಗ ಅದನ್ನು ಸೇರಿಸಬೇಕು ಅಂತ ಮಾತಾಡ್ತಾ ಇದ್ದಾರೆ. ಸೊ ಇದು ಕುಮಾರಸ್ವಾಮಿ ಅವರ ಡಬಲ್ ಸ್ಟ್ಯಾಂಡರ್ಡ್ ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸರ್, ಈಗ ಗ್ಯಾರಂಟಿ ಯೋಜನೆ ಜಾರಿ ಮಾಡಿ 2.5 ವರ್ಷ ಆಗಿದೆ ಅಲ್ವಾ? ಇದ್ರ ಕುರಿತಾಗಿ ಆರ್ಥಿಕ ತಜ್ಞರು ಒಂದಷ್ಟು ವರದಿಗಳನ್ನು ಕೊಟ್ಟಿದ್ರು. ಆ ಸಮಯದಲ್ಲೂ ಸಹ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಹೇಳಿದರು. ಇದ್ರ ಬಗ್ಗೆ ನೀವು ಹೇಳ್ಬೋದಾ? ಆ್ಯಕ್ಚುಲಿ ಸಮಾಜದಲ್ಲಿ ಏನಿದೆ ಅಂತಂದರೆ, ಸಾಮಾನ್ಯವಾಗಿ ಈ ರೀತಿ ಯಾವುದೇ ವೆಲ್ಫೇರ್ ಸ್ಕೀಮ್ಗಳು, ಸಾಮಾಜಿಕ ಕಲ್ಯಾಣ ಯೋಜನೆಗಳು ಅಂತೇನು ಕರಿತೀವಿ, ಕಲ್ಯಾಣ ಯೋಜನೆಗಳು, ಇಲ್ಲಿ ಜನರಿಗೆ ಯಾವುದೇ ಒಂದು ಯೋಜನೆ ಮೂಲಕ ಫ್ರೀಯಾಗಿ ಏನಾದ್ರು ಸಿಕ್ಕಿದ್ರೆ, ಉಚಿತವಾಗಿ ಏನಾದ್ರು ಸಿಕ್ಕಿದ್ರೆ, ಅದ್ರ ಬಗ್ಗೆ ಸಮಾಜದಲ್ಲಿ ಏನು ಭಾವನೆ ಇದೆ ಅಂತಂದರೆ, ಉಚಿತವಾಗಿ ಕೊಡಬಾರ್ದು, ಜನರಿಗೆ ಉಚಿತವಾಗಿ ಹಣ ಕೊಟ್ಟ ತಕ್ಷಣ ಸೋಮಾರಿಗಳಾಗ್ಬಿಡ್ತಾರೆ, ಗಂಡಸರು ಕುಡಿದು ಹಾಳು ಮಾಡ್ತಾರೆ, ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಸರ್ಕಾರದ ಹಣ ಖರ್ಚಾಗಿ ಸರ್ಕಾರ ದಿವಾಳಿ ಆಗಿಬಿಡುತ್ತೆ, ರಾಜ್ಯ ದಿವಾಳಿ ಆಗುತ್ತೆ. ಆಮೇಲೆ ನಮ್ಮ ಟ್ಯಾಕ್ಸ್ ಮನಿನ ನೀವ್ಯಾರು ಜನಕ್ಕೆ ಕೊಡೋಕ್ಕೆ, ಫ್ರೀಯಾಗಿ ಕೊಡೋಕ್ಕೆ ಬಡವರಿಗೆ ಅನ್ನೋ ಥರ ಭಾವನೆ ಇದೆ. ಇದು ಸಾಮಾನ್ಯವಾಗಿ ಕೆಲವು ವಿಷಯಗಳಿರ್ತವೆ. ಕೆಲವು ವಿಷಯಗಳು ಹೆಂಗೆ ಅಂತಂದರೆ, ಕೆಲವು ವಿಷಯಗಳಲ್ಲಿ ಒಂದು ಜನಜನಿತವಾದ ನಂಬಿಕೆ ಇರ್ತವೆ. ಇದು ಈ ಥರ ಕಲ್ಯಾಣ ಯೋಜನೆಗಳ ಬಗ್ಗೆನೂ ಇದು ಜನಜನಿತವಾದ ಒಂದು ನಂಬಿಕೆ. ಈ ಜನಜನಿತವಾದ ನಂಬಿಕೆ ಸರಿಯಾಗಿದ್ದರೆ ಅದನ್ನು ಪೋಷಿಸುವ, ತಪ್ಪಾಗಿದ್ದರೆ ಅದನ್ನು ತಿದ್ದುವ ಕೆಲಸ ಮಾಡಬೇಕಾಗಿರೋದು ಮೀಡಿಯಾಗಳು. ಆದರೆ ಮೀಡಿಯಾಗಳು ತಪ್ಪಾದ ತಿಳುವಳಿಕೆಯನ್ನೇ ಮತ್ತಷ್ಟು ಆಳವಾಗಿ ಬೇರೂರಿಸುವ ಕೆಲಸವನ್ನು ಮಾಡ್ತಾ ಇವೆ. ಯಾಕೆ ಅಂತಂದರೆ ನೋಡಿ, ಇದು ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಅನೇಕ ಕಡೆ ಇದೇ ಥರ ನಂಬಿಕೆ ಇದೆ. ಆದರೆ ಇದಕ್ಕೋಸ್ಕರನೇ ಕೆಲವು ಅರ್ಥಶಾಸ್ತ್ರಜ್ಞರು
ಅನೇಕ ದೇಶಗಳಲ್ಲಿ ಇದನ್ನು ಸ್ಟಡಿ ಮಾಡಿದ್ದಾರೆ. ಉದಾಹರಣೆಗೆ ಅದರಲ್ಲಿ ತುಂಬ ಫೇಮಸ್ ಆಗಿರೋರು ಇಂಡಿಯನ್ಸೇ. ಯಾರು ಅಂದರೆ ಅಭಿಜಿತ್ ಬ್ಯಾನರ್ಜಿ, ಅಮರ್ತ್ಯ ಸೇನ್ ಅದಕ್ಕಿಂತ ಮೊದಲೇ ಮಾಡಿದ್ರು. ಅವರು ಅಮರ್ತ್ಯ ಸೇನ್ ವರ್ಕ್ ಮಾಡಿದೆ ವೆಲ್ಫೇರ್ ಎಕನಾಮಿಕ್ಸ್ ಮೇಲೆ. ಇನ್ನು ಅಭಿಜಿತ್ ಬ್ಯಾನರ್ಜಿ ಮತ್ತು ಅವರ ವೈಫ್, ಅವರ ಪಾರ್ಟ್ನರು ಎಸ್ತರ್ ಡೂಫ್ಲೋ, ಇವರು ಬಡತನ ನೀಗಿಸುವುದು ಹೇಗೆ ಅನ್ನೋದನ್ನೇ ಅನೇಕ ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ನೊಬೆಲ್ ಕೂಡ ಬಂದಿದೆ. ಮತ್ತು ಅವ್ರದ್ದು ಅವರ ಅಧ್ಯಯನದಿಂದ ಬರೆದಂಥ 2 ಪ್ರಖ್ಯಾತ ಪುಸ್ತಕಗಳಿದೆ. ಒಂದು ಪೂರ್ ಎಕನಾಮಿಕ್ಸ್ ಅಂತ, ಇನ್ನೊಂದು ಗುಡ್ ಎಕನಾಮಿಕ್ಸ್ ಅಟ್ ಬ್ಯಾಡ್ ಟೈಮ್ಸ್ ಅಂತ. ಅವರು ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ. ಅವರು ಹೇಳುವಂಥದ್ದು ಏನು ಅಂತಂದರೆ 2014-15 ಹೊತ್ತಿಗೆ ಜಗತ್ತಿನ 113-114 ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಜನರಿಗೆ ಉಚಿತವಾಗಿ ಹಣ ಸಿಗುವಂತೆ ಮಾಡುವ ಯೋಜನೆಗಳು ಜಾರಿಯಲ್ಲಿದ್ವು ಅನ್ನೋದನ್ನ ಹೇಳ್ತಾರೆ. ಮತ್ತು ಅವರೇ ಸ್ವತಃ ಅನೇಕ ದೇಶಗಳಲ್ಲಿ ಯಾವ್ಯಾವ ದೇಶಗಳಲ್ಲಿ ಎಲ್ಲಿ ಜನರಿಗೆ ಉಚಿತವಾಗಿ ಹಣ ಕೊಡೋ ಸ್ಕೀಮ್ಗಳಿದ್ವು ಅಲ್ಲಿ ಹೋಗಿ ಸ್ಟಡಿ ಮಾಡಿದ್ದಾರೆ, ಇದರ ಪರಿಣಾಮ ಏನಾಗಿದೆ ಅಂತ. ಅದು ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಅವರ ಅಧ್ಯಯನಗಳ ಮೂಲಕ ಕಂಡುಕೊಂಡಂಥದ್ದನ್ನ ಹೇಳ್ತಾರೆ. ಬಾಯಿ ಮಾತಿಂದ ಜನಜನಿತವಾದ ನಂಬಿಕೆಯಿಂದ ಕಂಡುಕೊಳ್ಳೋಂಥ ಮಾತುಗಳಲ್ಲ, ಅಧ್ಯಯನದಿಂದ ಕಂಡುಕೊಂಡಂಥ ಮಾತುಗಳು, ಅಂಕಿಅಂಶಗಳ ಸಮೇತ ಹೇಳ್ತಾರೆ. ಈ ರೀತಿ ಜನರಿಗೆ ಉಚಿತವಾಗಿ ಹಣ ಸಿಗುವಂಗೆ ಮಾಡಿದಾಗ ಗಂಡಸರು ಕುಡಿದು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ, ನಂಬರ್ 1. ನಂಬರ್ 2, ಈ ರೀತಿ ಉಚಿತವಾಗಿ ಹಣ ಸಿಗುವಂತೆ ಮಾಡಿದಾಗ ಅವರು ತನ್ನ ದೈನಂದಿನ ಅಗತ್ಯಗಳಿಗೆ ಅದನ್ನು ಬಳಸ್ಕೊಳ್ತಾರೆ ಮತ್ತು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಉತ್ತಮಗೊಳಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ತಾರೆ. ಉದಾಹರಣೆಗೆ ಒಂದು ಸ್ವಲ್ಪ ಹಣ ಸಿಕ್ಕಿದಾಗ ಹಣ ಸೇರಿಸಿ ಒಂದು ಸಾಕ್ಲಿಕ್ಕೋಸ್ಕರ ಕುರಿ ಪರ್ಚೇಸ್ ಮಾಡೋದಿರ್ಬೋದು. ಅಥವಾ ನಮ್ಮಲ್ಲೇ ನೋಡಿದೀವಲ್ಲ, ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣ ಕೂಡ ಹಾಕಿ ಕೆಲವರು ಟೈಲರಿಂಗ್ ಮಿಷನ್ ತೊಗೊಂಡಿದ್ದಾರೆ, ಕೆಲವರು ಪೆಟ್ಟಿಗೆ ಅಂಗಡಿ ಹಾಕಿದ್ದಾರೆ, ಹಸು ತೊಗೊಂಡಿದ್ದಾರೆ. ಸೊ ಈ ರೀತಿ ಬರೀ ಇಂಡಿಯಾದಲ್ಲ, ಅವರು ಅನೇಕ ದೇಶಗಳನ್ನ ಸ್ಟಡಿ ಮಾಡಿ ಅತ್ಯಂತ ಸ್ಪಷ್ಟವಾಗಿ ಅದನ್ನು ಜನರ ಮುಂದೆ ಇಡ್ತಾರೆ. ಹಾಗಾಗಿ ಆರ್ಥಿಕ ತಜ್ಞರು ಹೇಳುವಂಥದ್ದೇನಿದೆ ಇದು ಅತ್ಯಂತ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ದೇಶದಲ್ಲಾಗಲಿ ಜನರಿಗೆ ಒಂದು ಮಟ್ಟಕ್ಕೆ ಉಚಿತವಾಗಿ ಕೈಗೆ ಹಣ ಸಿಗುವಂತೆ ಮಾಡಿದಾಗ ಅದು ಆ್ಯಕ್ಚುಲಿ ಅವ್ರನ್ನ ಹಾಳು ಮಾಡಲ್ಲ, ಸೋಮಾರಿಗಳನ್ನಾಗಿ ಮಾಡಲ್ಲ, ಅವ್ರನ್ನ ಮತ್ತಷ್ಟು ಕ್ರಿಯಾಶೀಲರಾಗುವಂತೆ ಪ್ರೇರೇಪಿಸುತ್ತೆ. ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಆ್ಯಕ್ಚುಲಿ ರಾಜ್ಯ ಯಾವುದೇ ಆಗಲಿ, ದೇಶ ಆಗಲಿ ದಿವಾಳಿ ಆಗಲ್ಲ, ಅದರ ಬದಲು ದೇಶ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜ್ಯ ಆಗಲಿ ದೇಶ ಆಗಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಅಂಕಿಅಂಶಗಳ ಸಮೇತ ಅವರು ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತಂದರೆ ಜನರಿಗೆ ಇಲ್ಲಿ ಒಂದು ಮನುಷ್ಯ ನಾವು ಮುಖ್ಯವಾಗಿ ಗಮನಿಸಬೇಕು. ಈಗ ಗ್ಯಾರಂಟಿ ಯೋಜನೆಗಳನ್ನೇ ತಗೊಳ್ಳೋಣ. ಈ ಯೋಜನೆಗಳಿಂದ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಮಹಿಳಾ ಶಕ್ತಿ ಯೋಜನೆ ಇರ್ಬೋದು, ಈ ಒಟ್ಟು ಯೋಜನೆಗಳಿಂದ ಹತ್ತತ್ರ ಒಂದು ಕುಟುಂಬಕ್ಕೆ 3,000-4,000 ರೂಪಾಯಿ ತಿಂಗಳಿಗೆ ಸಿಗ್ತಾ ಇರ್ಬೋದು. 3,000-4,000 ರೂಪಾಯಿ ಸಿಗೋದನ್ನು ಕೂಡಿ ಇಟ್ಕೊಂಡು ಡಬ್ಬಿಲಿ ಇಟ್ಕೊಳ್ಳೋವಂಥ ಪರಿಸ್ಥಿತಿನಲ್ಲಿ ಯಾವ ಕುಟುಂಬವೂ ಇಲ್ಲ. ಅವರೇನು ಮಾಡ್ತಾರೆ, ಅವರು ತಮ್ಮ ದೈನಂದಿನ ಅಗತ್ಯಗಳಿಗೋಸ್ಕರ ಖರ್ಚು ಮಾಡ್ತಾರೆ. ಈಗ ಉದಾಹರಣೆಗೆ ಅವರು ಯಾರೋ ಒಬ್ಬರು, ನಾವು ಈಗ ತಾನೇ ಡಿಸ್ಕಸ್ ಮಾಡ್ದಂಗೆ ಯಾರೋ ಒಬ್ಬರು ಹಣ ಕೂಡಿಟ್ಟು ಒಂದು ಟೈಲರಿಂಗ್ ಮಿಷಿನ್ ತೊಗೊಂಡ್ರು ಅಂತಂದರೆ, ಟೈಲರಿಂಗ್ ಮಿಷಿನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿಗೆ ಬಿಸ್ನೆಸ್ ಜಾಸ್ತಿ ಆಯಿತು. ಹಸು ತೊಗೊಂಡ್ರು ಅಂದರೆ ಅಲ್ಲೊಂದು ಟ್ರಾನ್ಸಾಕ್ಷನ್ ಆಯಿತು. ಅದೇ ರೀತಿ ಈ ಥರ ಉಚಿತವಾಗಿ ಸಿಕ್ಕಿದಾಗ ಜನರು ಅತಿ ಹೆಚ್ಚು ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾವುದಕ್ಕೆ ಅಂದರೆ ಆಹಾರಕ್ಕೆ. ಅಂದರೆ ಪೌಷ್ಟಿಕ ಆಹಾರ ತಿನ್ನೋಕ್ಕೆ ಶುರು ಮಾಡ್ತಾರೆ. ಪೌಷ್ಟಿಕ ಆಹಾರ ಸೇವಿಸೋಕ್ಕೆ ಶುರು ಮಾಡಿದಾಗ ಈ ಸಮಾಜದಲ್ಲಿ ಮಾಲ್ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಇನ್ನೊಂದು ಕಡೆ ಆಹಾರದ ಉದ್ಯಮಕ್ಕೆ, ಅದು ಪರ್ಟಿಕ್ಯುಲರ್ಲಿ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂತ ಏನು ಕರಿತೀವಿ, ಅದು ಒಂದು ಸ್ಕೂಟರ್ ಆಗಿರ್ಬೋದು, ಒಂದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಅಥವಾ ಪ್ಯಾಕ್ಡ್ ಫುಡ್ಗಳಾಗಿರ್ಬೋದು, ಈ ರೀತಿ ಅನೇಕ ವಿಷಯಗಳು ಎಲ್ಲವೂ ಅದರಲ್ಲಿ ಬರ್ತವೆ. ಒಂದು ಬಿಸ್ಕತ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಎವ್ರಿಥಿಂಗ್ ಕಮ್ಸ್ ಅಂಡರ್ FMCG. ಆ ಕಂಪನಿಗಳಿಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಆ ಕಂಪ್ನಿಗಳಿಂದ ಹೆಚ್ಚು ಪ್ರೊಡಕ್ಷನ್ ಮಾಡ್ತವೆ. ಪ್ರೊಡಕ್ಷನ್ ಮಾಡೋಕ್ಕೆ ಹೋದಾಗ ಉದ್ಯೋಗ ಸೃಷ್ಟಿ ಆಗ್ತದೆ. ಹಾಗಾಗಿ ಯಾವುದೇ ಒಂದು ಸಮಾಜದಲ್ಲಿ ಜನರಿಗೆ ಒಂದು ಮಟ್ಟದ ಹೆಚ್ಚಿನ ಹಣ ಸಿಗೋಗಿ ಮಾಡಿದಾಗ ಖಂಡಿತವಾಗಿ ಅಭಿವೃದ್ಧಿ ಆಗುತ್ತೆ. ಆರ್ಥಿಕ ಅಭಿವೃದ್ಧಿನೂ ಆಗ್ತದೆ, ಜನರ ಅಭಿವೃದ್ಧಿನೂ ಆಗ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಜನ ಸೋಮಾರಿಗಳಾಗೋದು, ರಾಜ್ಯ ದಿವಾಳಿ ಆಗೋದು ಆಗಲ್ಲ. ಆದರೆ ಇಲ್ಲೊಂದು ಅಂಶ ಇದೆ. ಈಗ ಗ್ಯಾರಂಟಿ ಯೋಜನೆಗಳಿಂದ 3,000-4,000 ರೂಪಾಯಿ ಸಿಗ್ತಾ ಇರ್ಬೋದು ಒಂದು ಕುಟುಂಬಕ್ಕೆ. ಅಕಸ್ಮಾತ್ ನೀವು ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಒಂದೊಂದು ಕುಟುಂಬಕ್ಕೆ 20,000 ರೂಪಾಯಿ ಫ್ರೀಯಾಗಿ ಸಿಗೋಂಗೆ ಮಾಡಿಬಿಟ್ರೆ ಆಗ 20,000 ರೂಪಾಯಿನೂ ಖರ್ಚು ಮಾಡಲ್ಲ ಅವರು, ಅಷ್ಟೊಂದು ಅಗತ್ಯ ಇರಲ್ಲ. ಅದರಲ್ಲೊಂದು 10,000 ಉಳಿಸ್ಕೋಬೋದು. ಅದು ಆ್ಯಕ್ಚುಲಿ ಒಳ್ಳೇದು ಮಾಡಲ್ಲ. ಹಾಗಾಗಿ ಈ ರೀತಿ ಯೋಜನೆಗಳನ್ನ ರೂಪಿಸುವಾಗ ಸಾಮಾನ್ಯವಾಗಿ ಆರ್ಥಿಕ ತಜ್ಞರ ಸಲಹೆ ತಗೊಳ್ತದೆ. ಯಾವುದೇ ಜವಾಬ್ದಾರಿಯುತ ಸರ್ಕಾರ ಆರ್ಥಿಕ ತಜ್ಞರ ಸಲಹೆ ತಗೊಳ್ತಾರೆ. 2 ರೀತಿ ಸಲಹೆ ತಗೊಳ್ತಾರೆ. ಒಂದು, ಎಷ್ಟನ್ನು ಕೊಟ್ಟರೆ ಜನಕ್ಕೆ ಒಳ್ಳೆಯದಾಗುತ್ತೆ, ಇದು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಈಗ ಒಂದು ಕುಟುಂಬಕ್ಕೆ ಒಂದು 500 ರೂಪಾಯಿ ಮಾತ್ರ ಸಿಗೋಂಗೆ ಮಾಡಿದ್ರೆ ಅಂತ ಏನು ಸಹಾಯ ಮಾಡಲ್ಲ ಆರ್ಥಿಕ ಅಭಿವೃದ್ಧಿಗೆ. ಒಂದು 3,000-4,000 ಕೊಟ್ಟಕ್ಕೆ ಸಹಾಯ ಮಾಡ್ಬೋದು. ಮತ್ತು ಎಷ್ಟನ್ನು ಕೊಟ್ಟರೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು, ಮತ್ತು ಸರ್ಕಾರಕ್ಕೆ ಅದನ್ನು ಕೊಡೋಕ್ಕೆ ಶಕ್ತಿ ಇದೆಯಾ, ಮತ್ತು ಸರ್ಕಾರ ಅದನ್ನು ಕೊಡಬೇಕು ಅಂದರೆ ಸಂಪನ್ಮೂಲ ಇಲ್ಲಿಂದ ಸಂಗ್ರಹಿಸಬೇಕು. ಮತ್ತು
ಎಷ್ಟು ರೇಂಜಲ್ಲಿ ಕೊಡೋಕ್ಕೆ ಸಾಧ್ಯ ಅದನ್ನು ಆರ್ಥಿಕ ತಜ್ಞರ ಸಲಹೆ ತಗೋತಾರೆ. ಆರ್ಥಿಕ ತಜ್ಞರು ಹೇಳ್ತಾರೆ ನೀವೊಂದು 20,000 ಹಿಂಗೆಲ್ಲ ಕೊಡೋಕ್ಕೆ ಸಾಧ್ಯ ಇದ್ರೂ ಕೊಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಇದು ವಿಷಯ. ಸರ್, ಈಗ ಆ ಗ್ಯಾರಂಟಿ ಯೋಜನೆಗಳಿಗಾಗಿ ಈಗ ಏನು 51,000 ಕೋಟಿಯಷ್ಟು ರಾಜ್ಯ ಸರ್ಕಾರ ವ್ಯಯ ಮಾಡ್ತಾ ಇದೆ. ಈಗ ಅದಕ್ಕೆ ರಾಜ್ಯ ಸರ್ಕಾರದ ಸಾಲ ಜಾಸ್ತಿ ಆಗಿದೆ. ಈಗ 6 ಲಕ್ಷ ಕೋಟಿಗೂ ಅಧಿಕ ಸಾಲ ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿದೆ. ಈಗ ಸಾಲ ಇದೆ ಅಷ್ಟು. ಈಗ ಅದನ್ನು ಹೇಗೆ ನಿಗಿಸ್ಬೇಕು? ಈಗ 51,000 ಕೋಟಿ ಕೊಡ್ತಾ ಇರೋದ್ರಿಂದ ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ, ಅಥವಾ ಮೀಡಿಯಾಗಳದನ್ನು ಹಬ್ಬಿಸ್ತಾ ಇದೆ. ಈ ಥರ ಇದೆಯಲ್ವಾ? ಮತ್ತು ಇದ್ರ ಬಗ್ಗೆ ಅವ್ರು ಮಾತಾಡಿದಾಗ ಕೆಲವು ಫೇಸ್ಬುಕ್ ಪೋಸ್ಟ್ಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳಲ್ಲೂ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಯ್ತಪ್ಪ, ಕರ್ನಾಟಕ ಒಟ್ಟು 6 ಲಕ್ಷ ಕೋಟಿಗಿಂತ ಜಾಸ್ತಿ ಸಾಲ ಇದೆ. ಆದರೆ ಎಷ್ಟು ಒಟ್ಟು ಸಾಲ ಇದೆಯೋ ಅದು ನಮ್ಮ ರಾಜ್ಯದ GSDPಯ 25% ಒಳಗಡೆನೇ ಇದೆ. ವಿತ್ತೀಯ ನೀತಿ, ಆರ್ಥಿಕ ನೀತಿಗಳೇನು ಹೇಳ್ತವೆ ಅಂತಂದರೆ, ಒಟ್ಟು ಸಾಲ ಅಂತ ತಗೊಂಡಾಗ ಅದು ಒಟ್ಟು ಸಾಲ ಏನಿರುತ್ತೋ ಅದು ಒಟ್ಟು ನಮ್ಮ ರಾಜ್ಯದ GSDP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ 25% ಒಳಗಡೆ ಇರಬೇಕು ಅಂತ. ಇನ್ನೊಂದು, ಪ್ರತಿ ವರ್ಷ ಸಾಲ ಮಾಡುತ್ತಲ್ಲ ಅದು ಕೂಡ GSDPಯ ಒಂದಷ್ಟು ಪರ್ಸೆಂಟೇಜ್ ಒಳಗಡೆ ಇರಬೇಕು ಅಂತಿದೆ. ಉದಾಹರಣೆಗೆ ಕರ್ನಾಟಕ 24-25 ಬಜೆಟ್ ಇದರಲ್ಲಿ 1 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದೆ. 25-26 ಬಜೆಟಲ್ಲಿ 1,16,000 ಕೋಟಿಯಷ್ಟು ಸಾಲ ಮಾಡಿದೆ. ಏನು ಸಾಲ ಮಾಡಿದೆಯೋ ಅದು ಆರ್ಥಿಕ ನೀತಿಗಳೇನು ಹೇಳ್ತವೋ ಅದರೊಳಗಡೆನೇ ಇದೆ. ನಂಬರ್ 1. ನಂಬರ್ 2, ಈಗ ನೋಡಿ, ಕೇಂದ್ರ ಸರ್ಕಾರ ತಗೊಳ್ಳಿ. ಕೇಂದ್ರ ಸರ್ಕಾರ ಈ ರೀತಿಯ ಸಮಾಜ ಕಲ್ಯಾಣ ಯೋಜನೆಗಳಿಗೆ ದಿನೇ ಹಣವನ್ನು ಕಡಿಮೆ ಕೊಡ್ತಾ ಇದೆ. ಸಮಾಜ ಕಲ್ಯಾಣ ಯೋಜನೆಗಳು ಬಿಟ್ಬಿಡೋಣ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ. ಈಗ ಕೆಲವರು ಮಾತಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳು ಮಾಡೋದ್ರ ಬದಲು ಎಜುಕೇಷನ್ ಇಂಪ್ರೂವ್ ಮಾಡಲಿ, ಇದು ಮಾಡಿ. ಹೌದು, ಮಾಡಬೇಕು. ಆದರೆ ಗ್ಯಾರಂಟಿ ಯೋಜನೆಗಳು ಕೂಡ ಅಗತ್ಯ ಇದೆ. ಇದನ್ನು ಕೊಟ್ಬಿಟ್ಟು ಅದನ್ನು ಮಾಡಬೇಕು. ಆದರೆ ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ವರ್ಷದಿಂದ ವರ್ಷಕ್ಕೆ ಕೊಡಬೇಕಾದಷ್ಟು ಕೊಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಡಿಮೆ. ಈ ಇಂಡಿಯಾದ ಲೆವೆಲಿರೋ ಯಾವುದೇ ಕಂಟ್ರಿ ಕಂಪೇರ್ ಮಾಡಿದ್ರು ಇಂಡಿಯಾ ಅತ್ಯಂತ ಕಡಿಮೆ ಶಿಕ್ಷಣಕ್ಕೆ ಕೊಡ್ತಾ ಇರೋದು, ಆರೋಗ್ಯ ಕಡಿಮೆ. ಆದರೆ ಕೇಂದ್ರ ಸರ್ಕಾರ 24-25ನೇ ಆರ್ಥಿಕ ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಲ 11.5 ಲಕ್ಷ ಕೋಟಿ ರೂಪಾಯಿಗಳು. ಮತ್ತು ಒಟ್ಟು ಸಾಲ ಎಷ್ಟೊಂದು ಜಾಸ್ತಿ ಆಗಿದೆ. ಕಡೆಯ 10 ವರ್ಷದಲ್ಲಿ 120-130 ಲಕ್ಷ ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಹೋಗ್ಲಿ, ಇಲ್ಲಿ ಬರೋಣ. ಈಗ 1 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಿದೆ ಹೋದ ವರ್ಷ ಅಲ್ವಾ ಕರ್ನಾಟಕ ರಾಜ್ಯ ಸರ್ಕಾರ. ಆ 1 ಲಕ್ಷ ಕೋಟಿಲಿ ಅರ್ಧದಷ್ಟು 51,000 ಕೋಟಿ ಅಷ್ಟು ಏನು ಮಾಡ್ತಾ ಇದೆ? ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದೆ. 51,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಾಗ ಏನಾಗುತ್ತೆ? 51,000 ಕೋಟಿನಲ್ಲಿ 1 ರೂಪಾಯಿ ಎಲ್ಲೂ ಸೋರಿಕೆ ಆಗಲ್ಲ, ನೇರ ಜನಕ್ಕೆ ಹೋಗುತ್ತೆ. 51,000 ಕೋಟಿಯನ್ನು ಜನ ಖರ್ಚು ಮಾಡ್ತಾರೆ. ಖರ್ಚು ಮಾಡಿದಾಗ ಅದು ಅನೇಕ ರೀತಿಯ ಆರ್ಥಿಕ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡ್ತದೆ. ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ದಿಸ್ ಇಸ್ ವಾಟ್ ಇಸ್ ದ ರಿಯಾಲಿಟಿ. ಈಗ ಅಭಿವೃದ್ಧಿಗೆ ಹಣ ಇಲ್ಲ ಅಂತಾರಲ್ಲ, ಸುಮ್ಮನೆ ಫಾರ್ ಎ ಮೊಮೆಂಟ್ ಅನ್ಕೊಳ್ಳೋಣ. ಈಗ ಹಿಂದೆ BJP ಸರ್ಕಾರ ಇತ್ತು. 2019ರಿಂದ 2023 ತನಕ BJP ಸರ್ಕಾರ ಇತ್ತು. BJP ಸರ್ಕಾರ ಈ ರೀತಿ 51,000 ಕೋಟಿ ಇರಲಿ, 30-40,000 ಕೋಟಿನೂ, 25,000 ಕೋಟಿನೂ ಈ ರೀತಿ ಯೋಜನೆನೇ ಇಟ್ಕೊಂಡಿರಲಿಲ್ಲ. ಇರಲಿಲ್ಲ. ಆದರೂ ಅವರು 4 ವರ್ಷಗಳಲ್ಲಿ ಎಷ್ಟು ಸಾಲ ಮಾಡಿದ್ರು ಅಂತ ನೋಡ್ಕೊಂಬನ್ನಿ ನೀವು. ಈ ಸರ್ಕಾರ ಅಟ್ಲೀಸ್ಟು 1 ಲಕ್ಷ ಕೋಟಿ ವರ್ಷಕ್ಕೆ ಸಾಲ ಮಾಡಿದ್ರೆ 51,000 ಕೋಟಿ ಜನಕ್ಕೆ ಕೊಡ್ತಾ ಇದೆ. ಈ ಥರ ಯಾವುದೇ ಯೋಜನೆ ಇಲ್ಲದೇನೂ ಇಂದಿನ BJP ಸರ್ಕಾರ ಪ್ರತಿ ವರ್ಷ 70-80 ಸಾವಿರ ಕೋಟಿಯಷ್ಟು ಸಾಲ ಮಾಡಿದೆ. ಇದನ್ನು ಹೆಂಗೆ ಹೇಳ್ತೀರಾ? ಒಂದು, ಇದು ಜನಕ್ಕೆ ನೇರವಾಗಿ ಖರ್ಚು. ಮತ್ತು ಅಭಿವೃದ್ಧಿ ಹಣ ಇಲ್ಲ ಅಂತ ಹೇಳ್ತಾರಲ್ವ, ಇದು ಕೊಟ್ಬಿಟ್ಟಿದ್ರಿಂದ ಈಗ ನಮಗೆ ಗೊತ್ತಿದೆ ವಾಸ್ತವ ಏನು ಅಂತ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇನು ಕರಪ್ಷನ್ ಕಡಿಮೆ ಆಗಿಲ್ಲ. ಆದರೆ 51,000 ಕೋಟಿ ಯಾವುದೇ ಕರಪ್ಷನ್ ಇಲ್ಲ, ಜನಕ್ಕೆ ಹೋಗ್ತಾ ಇದೆಯಲ್ಲ ಅಂದರೆ ದೊಡ್ಡ ವಿಷಯ. ಈಗ 50,000 ಕೋಟಿನ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಮಾಡಿದ್ರೆ ಎಷ್ಟು ಖರ್ಚಾಗ್ತಾ ಇತ್ತು? ಹಂಗಂತ ಮಾಡಬಾರ್ದು ಅಂತ ಹೇಳಲ್ಲ. ಅದರಲ್ಲಿ ಕಮಿಷನ್ಗೆ ಹೋಗುವಂಥದ್ದು, ಲಂಚದ ರೂಪದಲ್ಲಿ ಹೋಗುವಂಥದ್ದು ಕಡಿಮೆ ಮಾಡಿಬಿಟ್ಟು ಎಫೆಕ್ಟಿವ್ ಆಗಿ ಅಭಿವೃದ್ಧಿ ಕಾರ್ಯಗಳು ಬಳಸ್ಕೋಬೇಕು ಅಂತ ನಾವೆಲ್ಲ ಹೇಳಬೇಕು, ಅದು ನಾವು ಹೇಳ್ತೀವಿ. ಆದರೆ ವಾಸ್ತವ ಏನಿದೆ ಅಂದರೆ, ಈ ಗ್ಯಾರಂಟಿಗಳಿಗೆ ಕೊಡದೆ ನೀವು 50,000 ಕೋಟಿನೂ ಅಭಿವೃದ್ಧಿ ಕೊಟ್ಬಿಟ್ಟಿದ್ದಿದ್ರೆ, ಇಲ್ಲಿ ಮಾತಾಡ್ತಾರಲ್ಲ 40% ಕಮಿಷನ್, ಈಗ ಸರ್ಕಾರ 40% ಕಮಿಷನ್ ಇದೆ ಅಂತ ಮಾತಾಡ್ತಾರಲ್ಲ, ಹಂಗೆ ಲೆಕ್ಕ ಹಾಕ್ಕೊಂಡ್ರು ನಿಮಗೆ 20,000 ಕೋಟಿ ಲಂಚದ ರೂಪದಲ್ಲಿ ಹೊರಟೋಗ್ತಾ ಇತ್ತು. ದಿಸ್ ಇಸ್ ದ ರಿಯಾಲಿಟಿ, ಬಿಕಾಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ. ಹಾಗಾಗಿ ಅಭಿವೃದ್ಧಿಗೆ ಹಣ ಹೊಂದಿಸ್ಬೇಕು, ಅದಿಲ್ಲ ಅಂತ ಹೇಳಲ್ಲ. ಆದರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಕೊಡಬೇಕು ಅನ್ನೋದು ತಪ್ಪು, ಅಥವಾ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದು ತಪ್ಪು. ಅದು ಯಾಕೆ ಅಂತ ಹೇಳ್ತೀನಿ ನಾನು. ಹೇಳಿ ಸರ್. ರಾಜ್ಯದಲ್ಲಿ ಇನ್ನೊಂದು ಚರ್ಚೆ ನಡೀತಾ ಇದೆ, ನೀವು ಗಮನಿಸಿರ್ಬೋದು. ಈಗ ಫ್ರೀ ಬೀಸ್ಗಳನ್ನು ಕೊಟ್ಟು ಇನ್ನೊಂದು ರೀತಿಯಲ್ಲಿ ಬೆಲೆ ಜಾಸ್ತಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಇದು 2 ಮಾತುಗಳು ಮುಖ್ಯವಾಗಿ ನಡೀತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಸಾಲ ಜಾಸ್ತಿ ಮಾಡಬೇಕು ಅಂತ ಈಗ ಕೇಳಿದ್ರು, ಅದೊಂದು. ಇನ್ನೊಂದು, ಈಗ ಒಂದು ಕೈಯಲ್ಲಿ ಕೊಟ್ಟರು ಫ್ರೀಯಾಗಿ, ಇನ್ನೊಂದು ಕೈಯಲ್ಲಿ ಬೆಲೆ ಜಾಸ್ತಿ ಮಾಡಿಬಿಡ್ತಾರೆ ಅಂತ. ನೋಡಿ, ಇದು ಎಗೈನ್
ಎಗೈನ್ ಇಲ್ಲಿ ನಮ್ಮ ಮಾಧ್ಯಮಗಳಿದೆಯಲ್ಲ, ಗೋಧಿ ಮೀಡಿಯಾಗಳು, ಒಂದು ಚೂರು ಜವಾಬ್ದಾರಿ ಇಲ್ಲದೆ ಇರೋ ಮೀಡಿಯಾಗಳು ಮಾಡಿರ್ತಕ್ಕಂಥ ಸರ್, ನೀವು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ? ಡೌಟೇ ಇಲ್ಲ, ನಾನು ನೇರವಾಗಿ ಆರೋಪ ಮಾಡ್ತೀನಿ. ಗೋಧಿ ಮೀಡಿಯಾಗಳು ನಮ್ಮ ರಾಜ್ಯದಲ್ಲೂ ಕನ್ನಡ ಚಾನೆಲ್ಗಳೇ ಇದನ್ನು ಮಾಡಿರ್ತಕ್ಕಂಥ ಒಂದು ಬೇಜವಾಬ್ದಾರಿಯುತ ಕೆಲಸ ಅಂತ ಹೇಳ್ಬೇಕು. ಯಾಕೆ ಅಂತಂದರೆ ಜನರಲ್ಲೂ ಆ ಥರ ಅನಿಸ್ಬಿಡುತ್ತೆ, ಏನು ಒಂದು ಕೈಯಲ್ಲಿ ಫ್ರೀ ಹಾಕ್ಕೊಟ್ರು, ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರು, ಬೆಲೆ ಜಾಸ್ತಿ ಮಾಡಿದ್ರು ಅಂತ. ನೋಡಿ, 2017ಕ್ಕಿಂತ ಮುಂಚೆ ಕರ್ನಾಟಕ ಅಂತಲ್ಲ, ಯಾವುದೇ ರಾಜ್ಯ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಿಗೂ ಕೂಡ ತಮ್ಮ ರಾಜ್ಯದಲ್ಲಿ ವ್ಯಾಪಾರ ಆಗುವ ಸೋಪ್ ಆಗಿರ್ಬೋದು, ಬೆಂಕಿಪಟ್ಟಣ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಸ್ಕೂಟ್ರ್ ಆಗಿರ್ಬೋದು, ಅವಕ್ಕೆಲ್ಲ ತಮ್ಮದೇ ಆದ ಟ್ಯಾಕ್ಸ್ ಹಾಕುವಂಥ ವ್ಯಾಟ್ ಅಂತ ಕರಿತಿದ್ರು ಆಗ ಅಧಿಕಾರ ಇತ್ತು. ಅಂದರೆ ತನ್ನ ರಾಜ್ಯದ ಅಭಿವೃದ್ಧಿಗೆ ಬೇಕಾಗುವ ಸಂಪನ್ಮೂಲ ಸಂಗ್ರಹಣೆ ಮಾಡ್ಕೋಬೇಕಾದ್ರೆ ತೆರಿಗೆ ಹಾಕುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿತ್ತು. ಈಗ 2017 ಆದಮೇಲೆ GST ಬಂತು, ನಿಮಗೆ ಗೊತ್ತಿದೆ. GST ಬಂದ ಮೇಲೆ ಏನಾಗಿದೆ? GST ಬಂದ ಮೇಲೆ ಯಾವುದೇ ರಾಜ್ಯ ಸರ್ಕಾರಕ್ಕೂ, ಅದು ಕರ್ನಾಟಕ ಮಾತ್ರ ಅಂತಲ್ಲ, ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಅಥವಾ BJPನೇ ಅಧಿಕಾರದಲ್ಲಿರೋ ಗುಜರಾತು, ಮಧ್ಯಪ್ರದೇಶ, ಯಾವ್ದಾರು ತಗೊಳ್ಳಿ ನೀವು, ಯಾವುದೇ ರಾಜ್ಯ ಸರ್ಕಾರಕ್ಕೂ ತಮ್ಮ ರಾಜ್ಯದಲ್ಲಿ ತಾವು ಸ್ವಲ್ಪ ಸಂಪನ್ಮೂಲ ಸಂಗ್ರಹಣ ಮಾಡ್ಕೊಳ್ಳೋಣ, ಅಭಿವೃದ್ಧಿ ಕಾರ್ಯಕ್ಕೋಸ್ಕರನೋ ಅಥವಾ ವೆಲ್ಫೇರ್ ಸ್ಕೀಮ್ಗಳಿಗೆ ಸಂಪನ್ಮೂಲ ಸಂಗ್ರಹ ಮಾಡೋಣ ಅಂದರೆ ಟ್ಯಾಕ್ಸ್ ಹಾಕೋ ಅಧಿಕಾರನೇ ಇಲ್ಲ. ಈಗ ಕರ್ನಾಟಕ ರಾಜ್ಯನೇ ತಗೊಳ್ಳೋಣ, ಈಗ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಯಾವ್ದಾದ್ರ ಮೇಲೆ ಹಾಕೋದು ರಾಜ್ಯ ಸರ್ಕಾರ? ಸರ್, ಈಗ ಅಬಕಾರಿ ಸುಂಕ ಒಂದು ಹಾಕ್ಬೋದು. ಸರ್, ಈಗ SGST CGST ಅಂತಾನೆ ಡಿವೈಡ್ ಮಾಡಿರೋದು. ರಾಜ್ಯ ಸರ್ಕಾರ ತನ್ನ SGST ಅನ್ನು ಕಲೆಕ್ಟ್ ಮಾಡುತ್ತೆ, ಇನ್ನು CGST ಏನು ಕಲೆಕ್ಟ್ ಆಗುತ್ತೆ ಅದು ಕೇಂದ್ರ ಆಬ್ವಿಯಸ್ಲಿ. ಅದಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಬೆಲೆ ಏರಿಕೆ ಬಗ್ಗೆ ಕೇಳಿದ್ರಿ ನೀವು. ಹಿಂಗೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಏರಿಕೆ ಮಾಡ್ಕಿತ್ತು. ಅಲ್ಲ, ನೀವು ರಾಜ್ಯ ಸರ್ಕಾರ ಇದು ತೆರಿಗೆ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರಿ ನೀವು. ಇಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಾಕ್ಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಒಂದು ಅಬಕಾರಿ ಸುಂಕ ಆಲ್ಕೋಹಾಲ್ ಮೇಲೆ, ಇನ್ನು ಒಂದು ಇದು ರಿಜಿಸ್ಟ್ರೇಷನ್, ಇದು ಬಾಂಡ್ಗಳ ರಿಜಿಸ್ಟ್ರೇಷನ್, ಬಾಂಡ್ ಪೇಪರು ಇದ್ರ ಮೇಲೆ. ಅದು ಬಿಟ್ಟರೆ BMTC KSRTC ಈ ಥರ ಬಸ್ ಚಾರ್ಜ್ ಜಾಸ್ತಿ ಮಾಡಬಹುದು. ಅದು ಬಿಟ್ಟರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸ್ಟೇಟ್ ಟ್ಯಾಕ್ಸ್ನ ಹಾಕ್ಬೋದು. ಈ ರೀತಿ ಎಲೆಕ್ಟ್ರಿಸಿಟಿ ಇದ್ರ ಮೇಲೆ ಈ ರೀತಿ ಒಟ್ಟು 100 ವಸ್ತುಗಳಿವೆ ಅಂದ್ಕೊಳ್ಳೋಣ. ಸೇವೆ ಮತ್ತು ವಸ್ತುಗಳು. ಸೇವೆ ಅಂದಾಗ ನಿಮ್ಮ ಬ್ಯಾಂಕಿಂಗ್ ಸರ್ವಿಸ್ ಆಗಿರ್ಬೋದು, ಇನ್ಯಾವುದೋ ಒಂದು ಸರ್ವಿಸ್ ಆಗಿರ್ಬೋದು. ಅದೇ ರೀತಿ ಒಟ್ಟು 100 ವಸ್ತುಗಳು ಅಂತ ತಗೊಂಡ್ರೆ, ಅಥವಾ 100 ವಸ್ತು ಮತ್ತು ಸೇವೆಗಳು ಅಂತ ತಗೊಂಡ್ರೆ, 100ರಲ್ಲಿ ಯಾವುದೇ ರಾಜ್ಯ ಸರ್ಕಾರಕ್ಕೆ, ನಮ್ಮ ಕರ್ನಾಟಕದಿಂದ ತಗೊಂಡ್ರೆ ಮ್ಯಾಕ್ಸಿಮಮ್ 7ರಿಂದ 8 ಅಟ್ ದ ಮೋಸ್ಟ್ ವಸ್ತುಗಳು ಅಥವಾ ಸೇವೆಗಳ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರೋದು. ಹಾಗಾಗಿ ಯಾರಾದರೂ ಬೆಲೆ ಜಾಸ್ತಿ ಆಯಿತು, ಅಥವಾ ಯಾರಾದರೂ ಬಂದು ಇನ್ಯಾವುದೋ ಒಂದು ಪ್ಯಾಕೇಜ್ಡ್ ಫುಡ್ ಬೆಲೆ ಜಾಸ್ತಿ ಆಯಿತು, ಬೈಕ್ ಬೆಲೆ ಜಾಸ್ತಿ ಆಯಿತು, ಅಥವಾ ಕಾರ್ ಬೆಲೆ ಜಾಸ್ತಿ ಆಯಿತು, ಫ್ರಿಡ್ಜ್ ಬೆಲೆ ಜಾಸ್ತಿ ಆಯಿತು, ಸೈಕಲ್ ಬೆಲೆ ಜಾಸ್ತಿ ಆಯಿತು ಅಂತ ಯಾರಾದರೂ ಹೇಳಿದರೆ, ಈ ಎಲ್ಲ ಬೆಲೆ ಏರಿಕೆಗೂ ಮೂಲ ಕಾರಣ ಯಾವುದೇ ಗೊಂದಲಕ್ಕೆಡೆ ಇಲ್ಲದೆ ಕೇಂದ್ರ ಸರ್ಕಾರ. ಯಾಕೆ ಅಂತಂದರೆ, ಯಾವುದೇ ನಾವು ಪ್ರತಿನಿತ್ಯ ಬಳಸುವ ವಸ್ತು ಮತ್ತು ಸೇವೆಗಳಲ್ಲಿ 95% ವಸ್ತು ಮತ್ತು ಸೇವೆಗಳ ಮೇಲೆ ಟ್ಯಾಕ್ಸ್ ಹಾಕುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. GST ಎಷ್ಟು ಹಾಕಬೇಕು ಅಂತ ಅಧಿಕಾರ ಇರೋದು ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಮತ್ತು ಈ ಮೀಡಿಯಾಗಳು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಮೀಡಿಯಾಗಳು ಅರ್ಥ ಮಾಡಿಸ್ಬೇಕಾಗಿರೋದು ಏನು ಅಂತಂದರೆ, ನೋಡ್ರಪ್ಪ, ಬೆಲೆ ಏನಾದ್ರು ಜಾಸ್ತಿ ಆದರೆ, ಯಾವುದೇ ವಸ್ತು ಮೇಲೆ ಬೆಲೆ ಜಾಸ್ತಿ ಆದರೆ, ಈ ಬೆಲೆ ಜಾಸ್ತಿ ಆಗಿರೋದು ಕೇಂದ್ರ ಸರ್ಕಾರದ ನೀತಿಯಿಂದ, ಕೇಂದ್ರ ಸರ್ಕಾರ ಮಾಡಿರೋದನ್ನು ಅರ್ಥ ಮಾಡಿಸ್ಬೇಕು. ಅದರ ಬದಲು ಇವರು ಒಂದು ಪಕ್ಷದ ಪರವಾಗಿ ಇದು ಮಾಡ್ತಾ, ಇಲ್ಲಿ ಯಾವುದಾದ್ರು ಬೆಲೆ ಜಾಸ್ತಿ ಆದ ತಕ್ಷಣ ರಾಜ್ಯ ಸರ್ಕಾರದ ಮೇಲೆ ಇದು ಮಾಡುವಂಥದ್ದು. ಉದಾಹರಣೆಗೆ, ಕಳೆದ ವರ್ಷ ಡೀಸೆಲ್ ಪೆಟ್ರೋಲ್ ಮೇಲೆ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು. ಆಗ ಫುಲ್ಲು ಹುಯಿಲೆಪ್ಸಿದ್ರು ಈ ಮೀಡಿಯಾಗಳು. ಹೌದು. ಅದೇ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದರೆ ಇವ್ರು ಏನು ಮಾಡಿದ್ರು, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಮಾಡಿಕೊಂಡ್ರು. ಅಂದರೆ ಆ ಕರೆಕ್ಟಾಗಿ ನಡ್ಕೊಂಡಿದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ದು ಒಂದು 3-4 ರೂಪಾಯಿ ಕಡಿಮೆ ಮಾಡಬೇಕಾಗಿತ್ತು ರೇಟ್ನ, ಡೀಸೆಲ್ ಒಂದು 2-3 ರೂಪಾಯಿ ಕಡಿಮೆ ಮಾಡಬೇಕಾಗಿತ್ತು. ಆ ಕಡಿಮೆ ಮಾಡೋದ್ರ ಬದಲು ತಮ್ಮ ಬೊಕ್ಕಸಕ್ಕೆ ತುಂಬಿಕೊಂಡ್ರು. ಅದ್ರ ಬಗ್ಗೆ ಯಾವ ಮೀಡಿಯಾಗಳು ಮಾತಾಡಲ್ಲ. ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದಾಗ ಮಾತ್ರ ಮಾತಾಡ್ತವೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರೋದು 7ರಿಂದ 8 ವಸ್ತುಗಳು ಮತ್ತು ಸೇವೆಗಳ ಮೇಲೆ ಮಾತ್ರ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ಮೀಡಿಯಾಗಳು ಅರ್ಥ ಮಾಡಿಸ್ಬೇಕಾಗಿದೆ. ಮೀಡಿಯಾಗಳು ಅರ್ಥ ಮಾಡಿಸ್ಬೇಕಂದ್ರೆ, ನೀವು ಹೇಳಿದ್ರಿ ಮೀಡಿಯಾಗಳು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ ಅಂತ, ಆರೋಪನೂ ಮಾಡಿ ಅವ್ರನ್ನೂ ಪ್ರಶ್ನೆ ಕೇಳಬೇಕಾಗತ್ತೆ. ಮೀಡಿಯಾಗಳು ಮಾತ್ರ ತಾವು ಎಲ್ಲರನ್ನೂ ಪ್ರಶ್ನೆ ಮಾಡೋದಲ್ಲ, ಪ್ರಶ್ನೆ ಕೇಳಬೇಕಾಗತ್ತೆ. ಸರ್, ಈಗ ಗ್ಯಾರಂಟಿ ಸ್ಕೀಮ್ಗಳು ವೆಲ್ಫೇರ್ ಅಂತ, ಮತ್ತೆ ಇಲ್ಲಿ ಒಂದು ಪಾಯಿಂಟ್ ಹೇಳಬೇಕಾಗತ್ತೆ. ಹಾಗಾಗಿ ಈಗ ನೋಡಿ, ನೀವು ಗಮನಿಸಿರ್ಬೇಕು, 2017ರಲ್ಲಿ GST ಬಂತು, 5%, 12%, 18%, 28%, ಕೆಲವು 40%.
ಆಗ ನೀವು ಗಮನಿಸಿರ್ತೀರ ಎಕನಾಮಿಕ್ಸ್ಗಳು ಹೇಳಿದರು GST ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ತೊಂದರೆ ಆಗುತ್ತೆ ಅಂತ. ಅದನ್ನು ಕೇಳಲಿಲ್ಲ, ಹಾಳು ಮಾಡಿದ್ರು. ಅದೋಗಲಿ. ಆಗ ರಾಹುಲ್ ಗಾಂಧಿ ಪದೇ ಪದೇ ಹೇಳಿದ್ರು ಇಷ್ಟೊಂದು ಟ್ಯಾಕ್ಸ್ ಹಾಕಬಾರ್ದು, ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್, 2 ಸ್ಲ್ಯಾಬ್ ಇಡಿ, ಮ್ಯಾಕ್ಸಿಮಮ್ 18% ಇಡಿ ಅಂತ ರಾಹುಲ್ ಗಾಂಧಿ ಪದೇ ಪದೇ ಹೇಳಿದ್ರು. ಕೇಳಲಿ 8 ವರ್ಷ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನಗಳು ಅನೇಕ ಸರ್ವೆಗಳು ಹೇಳಿದ್ದಾರೆ ಬೆಲೆ ಏರಿಕೆ ತುಂಬ ಜಾಸ್ತಿ ಆಗಿದೆ ಮೋದಿಯವ್ರು ಬಂದ ಮೇಲೆ ಅಂತ. ಈಗ 8 ವರ್ಷ ಬೆಲೆ ಏರಿಕೆ ಮಾಡಿ ಜನರ ಹತ್ರ, ಅದ್ರ ಬಡ ಜನರ ಹತ್ರ ಎಲ್ಲ ದುಡ್ಡನ್ನು ವಸೂಲಿ ಮಾಡಿಬಿಟ್ಟು ಈಗ ಮೊನ್ನೆ ದೀಪಾವಳಿ ಆಫರು ನೋಡಿ ಮೋದಿಯವರು ಎಂಥ ಆಫರ್ ಕೊಟ್ಟರು, ಹೆಂಗೆ ಬೆಲೆ ಇಳಿಸ್ಬಿಟ್ರು ಅಂತ. ದಿಸ್ ಈಸ್ ದ ರಿಯಾಲಿಟಿ. ಇದನ್ನು ಜನಕ್ಕೆ ಅರ್ಥ ಮಾಡಿಸ್ಬೇಕಾದ ದೊಡ್ಡ ಜವಾಬ್ದಾರಿ ಮೀಡಿಯಾಗಳಿದೆ. ಅದ್ರ ಮೀಡಿಯಾಗಳು ಬೇಜವಾಬ್ದಾರಿ ನಡ್ಕೊಳ್ತಾ ಇದೆ. ಸರ್, ನನ್ನ ಕಡೆಯ ಪ್ರಶ್ನೆ, ಗ್ಯಾರಂಟಿ ಯೋಜನೆಗಳು ವೆಲ್ಫೇರ್ ಸ್ಕೀಮ್ ಅಂತ ಹೇಳಿದ್ರಿ, ಅಭಿವೃದ್ಧಿಗೆ ಪೂರಕವಾಗಿದ್ದಾವೆ ಅಂತ ಹೇಳಿದ್ರಿ. ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸಾಂಪಲ್ ಇದೆಯಾ? ಮಾದರಿ ರಾಜ್ಯಗಳು ಕರ್ನಾಟಕಕ್ಕೆ ಹೋಲಿಸಿದಾಗ ಮಾದರಿ ಏನಾದರೂ ಇದೆಯಾ ನಿಮ್ಮ ಹತ್ರ? ಈಗ ಉದಾಹರಣೆಗೆ ಈಗ ಇಷ್ಟೊಂದು ಪ್ರಶ್ನೆಗಳು ಕೇಳಿದ್ವಿ, ನಾನು ಜನರಲ್ ಆಗಿ ಮಾತಾಡಿದ್ವಿ. ಇದು ಜನ ಖರ್ಚು ಮಾಡ್ತಾರೆ, ಬಂದಿದ್ದು ದುಡ್ಡು ಹಂಗಾಗಿ ಅಭಿವೃದ್ಧಿ ಆಗುತ್ತೆ ಅಂತ. ಅದು ಕರ್ನಾಟಕಕ್ಕೆ 2.5 ವರ್ಷಗಳ ಕಣ್ಣಿಗೆ ಕಾಣಿಸ್ತಾ ಇದೆ. ಕರ್ನಾಟಕದ GST ಕಲೆಕ್ಷನ್ನು, ಸೆಂಟ್ರಲ್ ಗೌರ್ಮೆಂಟ್ದು GST ಕಲೆಕ್ಷನ್ ರೇಟು 22% ಜಾಸ್ತಿ ಆಗಿದೆ, ಕರ್ನಾಟಕದ 40% ಜಾಸ್ತಿ ಆಗಿದೆ. ಹೌದು, ನಂಬರ್ 1. ನಂಬರ್ 2, ಈಗ GST ಕಡಿಮೆ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟು. ಆಗ ಎಲ್ಲ ರಾಜ್ಯಗಳ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು ಗ್ರೋತು ನೆಗೆಟಿವ್. ಗುಜರಾತು -9%. ಅದೇ ರೀತಿ ಅನೇಕ ರಾಜ್ಯಗಳದ್ದು. ಕರ್ನಾಟಕ 5%ಅಲ್ಲಿದೆ. ಅಂದರೆ ಅದರ ಹೊರತಾಗಿಯೂ ಕರ್ನಾಟಕ GSTP ಗ್ರೋತು ಚೆನ್ನಾಗಿದೆ. ಮತ್ತು ಇಡೀ ದೇಶದ ಆ್ಯಾವ್ರೇಜ್ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಅಂದರೆ ವಾರ್ಷಿಕ ತಲಾದಾಯ, ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ವಾರ್ಷಿಕ ತಲಾದಾಯ 1,14,000. ಅದೇ ಕರ್ನಾಟಕದ ಜನರದು ವಾರ್ಷಿಕ ಸರಾಸರಿ ತಲಾದಾಯ 2,04,000. ಇವ್ರು ಹೇಳೋ ಥರ ಗ್ಯಾರಂಟಿ ಕೊಟ್ಬಿಟ್ಟು 51,000 ಕೋಟಿ ಕೊಟ್ಬಿಟ್ಟು ದಿವಾಳಿ ಆಗಂಗಿದ್ದಿದ್ರೆ GSDP ಕಡಿಮೆ ಆಗಬೇಕಾಗಿತ್ತು, ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಆಗಬೇಕಾಗಿತ್ತು, GST ಗ್ರೋತ್ ರೇಟ್ ಕಡಿಮೆ ಆಗಬೇಕಾಗಿತ್ತು. ನಥಿಂಗ್ ಹ್ಯಾಪನ್. ಅಂದರೆ ಅದರ ಅರ್ಥ GST ಜನಕ್ಕೆ ಕೊಟ್ಟಿದ್ದಾರಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ, ಅದು ಖರ್ಚು ಮಾಡಿದ್ದಾರೆ. ಇದು ರಾಜ್ಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗಿದೆ. ಮತ್ತು ಅಭಿವೃದ್ಧಿಗೆ ಏನು ದುಡ್ಡು ಬರಬೇಕಾಗಿದೆಯಲ್ಲ, ಅದು ಮುಂದಿನ ವರ್ಷದ ಇನ್ನೊಂದು. ಏಕೆಂದರೆ ಇದು ಹೆಚ್ಚಿನ ಅಭಿವೃದ್ಧಿ ಮತ್ತು ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳು, ಅದರಿಂದ ಬರುವಂಥ ರೆವಿನ್ಯೂ ಜನ್ರೇಷನ್ನು ಅದು ಕಣ್ಣಿಗೆ ಕಾಣಿಸುವಂಥದ್ದು, ಪಕ್ಕಾ ಗೊತ್ತಾಗುವಂಥದ್ದು 2-3 ವರ್ಷ ಆದಮೇಲೆ ಬರ್ತಾ ಹೋಗ್ತದೆ. ಸರ್, ನೀವು ಹೇಳೋದು 2 ರೀತಿಯಲ್ಲಿ ಅರ್ಥ ಕೊಡ್ತಾ ಇದೆ. ಒಂದು, ಗ್ಯಾರಂಟಿಗೆ ಕೊಡದಿದ್ರೆ ಅಭಿವೃದ್ಧಿಗೆ ದುಡ್ಡು ಇರ್ತಿತ್ತು ಅಂತಲೂ ಈ ಅರ್ಥ ಬರುತ್ತೆ. ಗ್ಯಾರಂಟಿ ಕೊಡದೇ ಇದ್ದರೆ, ಈಗ 4 ಲಕ್ಷ ಬಜೆಟ್ ಇದೆ, ಅದು ಅಭಿವೃದ್ಧಿಗೆ ಇರ್ತಿತ್ತು ಅಂತಲೂ ಒಂದು ಅರ್ಥ ಬರುತ್ತೆ. ಇನ್ನೊಂದು, ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿಗೆ ಹಣ ಹೊಂದಿಸೋಕೆ ಸಾಧ್ಯನೇ ಇರಲಿಲ್ವಾ? ಈ ಗ್ಯಾರಂಟಿಗೆ ಸಪ್ರೇಟ್ ಕೊಟ್ಟು ಅಭಿವೃದ್ಧಿಗೆ ನಾವು ಸಪ್ರೇಟಾಗಿ ಹೊಂದಿಸ್ಲಿಕ್ಕೆ ಸಾಧ್ಯನೇ ಇರಲಿಲ್ವಾ ರಾಜ್ಯ ಸರ್ಕಾರದ ಹತ್ರ? ಅಂದರೆ ಇಲ್ಲಿ ಗ್ಯಾರಂಟಿಗೆ ಕೊಟ್ಟಿರೋದ್ರಿಂದ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋ ಅರ್ಥ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಅದೇ ರೀತಿ ಗ್ಯಾರಂಟಿಗೆ ಕೊಟ್ಟು ಕೂಡ ಅಭಿವೃದ್ಧಿಗೆ ಹೊಂದಿಸ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ. ಇದು ಬಹಳ ಮುಖ್ಯ ಪ್ರಶ್ನೆ. ಇದನ್ನು ಕೂಡ ನಮ್ಮ ಮೀಡಿಯಾಗಳು ಅರ್ಥ ಮಾಡಿಸ್ಬೇಕಾಗಿದೆ. ಆದರೆ ಮೀಡಿಯಾಗಳು ಕೆಲವು ಮೀಡಿಯಾಗಳಂತೂ ಈ ವಿಷಯದಲ್ಲಿ ಕರ್ನಾಟಕ ಜನರಿಗೆ ವಂಚನೆ ಮಾಡ್ತಾಯಿವೆ, ಮೋಸ ಮಾಡ್ತಾಯಿವೆ, ಅದರಲ್ಲಿ ಡೌಟೇ ಇಲ್ಲ. ಏನು ಅಂತಂದರೆ, ಈಗ ಕರ್ನಾಟಕ ರಾಜ್ಯ ಒಟ್ಟು ಇದ್ದಿದ್ದ ಪರಿಸ್ಥಿತಿನಲ್ಲಿ ಗ್ಯಾರಂಟಿಗಳಿಗೆ ಕೊಟ್ಟು ಅಭಿವೃದ್ಧಿಗೆ ಹೊಂದಿಸೋಕ್ಕೆ ಸಾಧ್ಯ ಇತ್ತು. ಅಂದರೆ ವರ್ಷಕ್ಕೆ ಕನಿಷ್ಠ ಒಂದು 25-30 ಸಾವಿರ ಕೋಟಿನಾದರೂ ಅಭಿವೃದ್ಧಿ ಇದಕ್ಕೆ ಕೊಡಲಿಕ್ಕೆ ಸಾಧ್ಯ ಇತ್ತು ಕರ್ನಾಟಕಕ್ಕೆ. ಕರ್ನಾಟಕದ ಹತ್ರ ಆ ಕೆಪಾಸಿಟಿ ಇದೆ. ಯಾಕೆಂದರೆ ಕರ್ನಾಟಕ ಒಂದು ಮಟ್ಟದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಕಂಪೇರ್ ಟು ಮೆನಿ ಅದರ್ ಸ್ಟೇಟ್ಸ್. ಹೌದು. ಆದರೆ ಕರ್ನಾಟಕ ಗ್ಯಾರಂಟಿಗಳು ಕೊಟ್ಟೂ ಕೂಡ ಒಂದು 30,000 ಕೋಟಿಯಷ್ಟು ಅಭಿವೃದ್ಧಿಗೆ ಕೊಡೋಕ್ಕಾಗದೇ ಇರೋ ಥರ, ಕರ್ನಾಟಕ ರಾಜ್ಯ ಸರ್ಕಾರ ಕೊಡೋಕ್ಕಾಗದೇ ಇರೋ ಥರ ಮಾಡಿದ್ದು ಕೇಂದ್ರ ಸರ್ಕಾರ. ಯಾಕೆ ಅಂತಂದರೆ, ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ, ಕರ್ನಾಟಕಕ್ಕೆ ನ್ಯಾಯವಾಗಿ ಬರಬೇಕಾಗಿರೋದು ಹೆಚ್ಚುವರಿ ಕೇಳ್ತಾ ಇಲ್ಲ. ನ್ಯಾಯವಾಗಿ ಕರ್ನಾಟಕಕ್ಕೆ ಏನು ಬರಬೇಕಾಗಿದೆಯೋ ತೆರಿಗೆ ಪಾಲು ಕೇಂದ್ರದಿಂದ, ಅದನ್ನು ಕೇಂದ್ರ ಕೊಟ್ಟಿದ್ರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನ್ಯಾಯವಾಗಿ ಬರಬೇಕಾಗಿರೋದನ್ನು, ಎಕ್ಸ್ಟ್ರಾ ಅಲ್ಲ. ಈಗ ಸಿಕ್ಕಾಬಟ್ಟೆ ಎಕ್ಸ್ಟ್ರಾ ಹಣವನ್ನು ಅವರು ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ಸಿಕ್ಕಾಬಟ್ಟೆ ಕೊಡ್ತಾರೆ. ಉತ್ತರ ಪ್ರದೇಶಕ್ಕೆ ಅಷ್ಟೊಂದು ಹಣ ಕೊಡೋದ್ರಿಂದನೇ ಅಲ್ಲಿ GST ಕಲೆಕ್ಷನ್ ಜಾಸ್ತಿ, GDPನೂ ಜಾಸ್ತಿ. ಪರ್ ಕ್ಯಾಪಿಟಲ್ ಆದರೆ ಬಡತನ ಕಮ್ಮಿ, ಬಡತನ ಇನ್ನೂ ಇದೆ, ಬಡತನ ಜಾಸ್ತಿ. ಅದೇ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬ ಕಡಿಮೆ ಇದೆ ಅಲ್ಲಿ, ಬಡತನ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಹಣ ಹೋಗ್ತಾ ಇದೆ, ಜನಕ್ಕೆ ಹಣ ಸಿಗ್ತಿದೆ, ಖರ್ಚು ಮಾಡ್ತಿದ್ದಾರೆ ಒಂದು ಮಟ್ಟಕ್ಕೆ ಬಿಟ್ಟರೆ, ದಿಸ್ ಇಸ್ ದ ರಿಯಾಲಿಟಿ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕರ್ನಾಟಕಕ್ಕೆ ಒಟ್ಟಾರೆಯಾಗಿ ಕೊಡಬೇಕಾದ ತೆರಿಗೆ ಪಾಲಲ್ಲಿ ಕನಿಷ್ಠ ಅಂದರೆ 25-30 ಸಾವಿರ ಕೋಟಿಯಷ್ಟು ವಂಚನೆ ಮಾಡ್ತಾ ಇದೆ. ವಂಚನೆ ಮಿಸ್ ಆಗ್ತಾ ಇದೆ ಕರ್ನಾಟಕಕ್ಕೆ. ಅದು ಕೊಟ್ಟಿದ್ದಿದ್ರೆ ಕರ್ನಾಟಕದ ಹತ್ರ ಗ್ಯಾರಂಟಿ ಯೋಜನೆಗಳು ಕೊಟ್ಟೂ ಕೂಡ ಅಭಿವೃದ್ಧಿ ಅಂತಂದರೆ ಅಭಿವೃದ್ಧಿ ಆಗಿದೆ. GSDP ನೋಡಿದ್ರೆ, GST ಆಗಿದ್ರೆ, ಮತ್ತು ಜನಗಳ ಜೀವನ ಮಟ್ಟ ಉತ್ತಮ ಆಗಿದೆಯಲ್ಲ, ಅದು ಅಭಿವೃದ್ಧಿ ಅಲ್ವಾ? ಈಗ ಜನಗಳ ರೈತರ ಆತ್ಮಹತ್ಯೆ ರೇಟ್ ಕಡಿಮೆ ಆಗಿರೋದು ಅಭಿವೃದ್ಧಿ ಅಲ್ವಾ?
ಅಂದರೆ ಒಬ್ಬ ಮಹಿಳೆ ತಾನು ಸ್ವಂತ ಇಷ್ಟು ತಿಂಗಳಿಗೆ ಎಷ್ಟೋ ಒಂದು 3,000 ಹೆಂಗಾದ್ರೂ ಬರುತ್ತೆ, ಅದು ಇಟ್ಕೊಂಡು ಕೂಡ ಹಾಕಿ ಒಂದು ಟೈಲರಿಂಗ್ ಮಿಷಿನ್ ತೊಗೊಂಡು ಇದು ಮಾಡುವಂಥದ್ದು, ಆಹಾರಕ್ಕೆ ಖರ್ಚು ಮಾಡುವಂಥದ್ದು, ಹೆಚ್ಚು ಸ್ವಲ್ಪ ನೆಮ್ಮದಿಯುತ ಜೀವನ ನಡೆಸ್ತಾ ಇರೋವಂಥದ್ದು ಅಭಿವೃದ್ಧಿ ಅಲ್ವಾ? ತನ್ನ ಗಂಡನ ಕೈಯಲ್ಲಿ ಡಿಪೆಂಡ್ ಆಗದೆ ಇರೋದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಅಂದ್ಬಿಟ್ರೆ ನೀವು ಈ ರಸ್ತೆಯಲ್ಲಿ ಓಲ್ವೋ ಬಸ್ಗಳು, ಓಲ್ವೋ ಕಾರ್ಗಳು, ಬೆನ್ಸ್ಗಳು ಓಡಾಡ್ಬಿಡೋದೇ ಅಭಿವೃದ್ಧಿ ಅಲ್ಲ. ಒಂದು ಕಡೆ ಈಗ ಬೆಂಗಳೂರಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಪಾಠ ಮಾಡುವಾಗ ಕೇಳ್ತಿದ್ದೆ, ಬೆಂಗಳೂರಿನಲ್ಲಿ ಜಗಮಗಿಸುವ ಕಾರ್ಗಳು, ಬಿಲ್ಡಿಂಗ್ಗಳು ಕಾಣಿಸ್ತೇವೆ. ಅಟ್ ದ ಸೇಮ್ ಟೈಮ್ ಬೆಂಗಳೂರಲ್ಲಿ 30% ಜನ ಸ್ಲಮ್ಮಲ್ಲಿ ವಾಸ ಮಾಡ್ತಾವ್ರೆ. ಯಾವುದನ್ನು ಅಭಿವೃದ್ಧಿ ಅಂತ ಕರಿತೀರಾ? ಇದು ಸರಿಯಾದ ಅಭಿವೃದ್ಧಿನ ಅಂತ? ಸೊ ಕರ್ನಾಟಕ ಅಭಿವೃದ್ಧಿಗೆ ದುಡ್ಡಿಲ್ಲದೆ ಇರೋದಕ್ಕೆ ಅತ್ಯಂತ ಸ್ಪಷ್ಟ ಕಾರಣ ಕೇಂದ್ರ ಸರ್ಕಾರ ತೆರಿಗೆ ಪಾಲನ್ನು ಕೊಡದೆ ಮೋಸ ಮಾಡಿರ್ತಕ್ಕಂಥದ್ದು. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾದ ತೆರಿಗೆ ಕೊಟ್ಟಿಲ್ಲ ಅನ್ನೋದನ್ನು ಜನಕ್ಕೆ ಹೆಚ್ಚು ಅರ್ಥ ಮಾಡಿಸಿ, ಜನರಿಗೆ ಒಂದು ಅರಿವು ಮೂಡಿಸಿ, ಜನ ಎಚ್ಚರಗೊಂಡಾಗ ಕೇಂದ್ರ ಸರ್ಕಾರ ಕೊಡಲೇಬೇಕಾಗಿರ್ತಿತ್ತು. ಆದರೆ ಆ ಅರಿವು ಮೂಡಿಸುವ ಕೆಲಸವನ್ನು ನಮ್ಮ ಮೀಡಿಯಾಗಳು ಮಾಡ್ತಾ ಇಲ್ಲ. ಅದರ ಬದಲು ಕೇಂದ್ರ ಸರ್ಕಾರ ಎಲ್ಲವೂ ಕೊಟ್ಟಿದೆ, ರಾಜ್ಯ ಸರ್ಕಾರ ಕೇಳ್ತಾ ಇರೋದೇ ತಪ್ಪು ಅಂತ ಜನರಿಗೆ ಕನ್ಫ್ಯೂಸ್ ಮಾಡುವಂಥ ಕೆಲಸವನ್ನು ನಮ್ಮ ಮೀಡಿಯಾಗಳು ಮಾಡೋದು. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ಒಟ್ಟಾರೆಯಾಗಿ ಈಗ ನೋಡಿದ್ರಲ್ಲ ವೀಕ್ಷಕರೇ, ಗ್ಯಾರಂಟಿಗಳು ರಾಜ್ಯಕ್ಕೆ ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ದೀರಿ. ಭಾಳ ವಿಸ್ತೃತವಾದ, ಭಾಳ ಮಹತ್ವವಾದ ಚರ್ಚೆಯನ್ನು ಮಾಡಿದ್ದೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.